ಸ್ನೇಹಿತರೆ, ರಸ್ತೆ ಅಪಘಾತದಲ್ಲಿ ಮಗಳನ್ನ ಕಳೆದುಕೊಂಡ ನೋವು ಮರೆಯದ ನಟಿ ಅಮೃತಾ ನಾಯ್ಡು ಇದೀಗ ಸಮನ್ವಿ ಜಾತಕದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಹೌದು, ಹಾಗಾದ್ರೆ ನಟಿ ಅಮೃತಾ ನಾಯ್ಡು ಸಮನ್ವಿತ ಬಗ್ಗೆ ಹೇಳಿದ್ದಾದ್ರೂ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ನಟಿ ಅಮೃತಾ ನಾಯ್ಡು ಅವರ ಜೀವನದಲ್ಲಿ ವಿಧಿ ಜನವರಿ 13, 2022ರಲ್ಲಿ ಬಹಳ ಭೀಕರವಾದ ಆಟ ಆಡಿತು. ಕೋಣನಕುಂಟೆ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಗಳು ಸಮನ್ವಿಯನ್ನ ಅಮೃತಾ ನಾಯ್ಡು ಕಳೆದುಕೊಳ್ತಾರೆ. ಅಮೃತಾ ನಾಯ್ಡು ಹಾಗೂ ಸಮನ್ವಿ ಇಬ್ಬರು ಕೂಡ ನನ್ನಮ್ಮ ಸೂಪರ್ ಸ್ಟಾರ್ ಶೋ ಮೂಲಕ ಖ್ಯಾತಿ ಗಳಿಸಿರ್ತಾರೆ. ಈ ಸಮಯದಲ್ಲಿ ಮಗಳು ಸಾನ್ವಿ ಜೊತೆ ಅಮೃತಾ ಅವರು ತಮ್ಮ 2 ವೀಲರ್ ವಾಹನದಲ್ಲಿ ಬರುತ್ತಿದ್ದ ವೇಳೆ ಅಪಘಾತ ಸಂಭವಿಸಿ ಮಗಳು ಸಾನ್ವಿ ಸಾವನ್ನಪ್ಪುತ್ತಾರೆ. ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಮಾತನಾಡಿರ್ತಕ್ಕಂಥ ಅಮೃತಾ ಅವರು ಅನೇಕ ವಿಚಾರಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ನನ್ನ ಮಗಳು ಸಮನ್ವಿ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ, ಸಮನ್ವಿ ಜಾತಕ ತೋರಿಸಿದ್ವಿ. ಆಗ ಜಾತಕದಲ್ಲಿ ಅವಳು ಡಾಕ್ಟರ್ ಆಗ್ತಾಳೆ, ಕಲಾವಿದೆ ಆಗ್ತಾಳೆ ಅಂತೆಲ್ಲ ಹೇಳಿದರು. ಆದರೆ ಈ ಎಲ್ಲ ಘಟನೆ ಆದ ಬಳಿಕ ಅವಳ ಜಾತಕದಲ್ಲಿ ಅವಳಿಗೆ ಆಯುಷು ಕಮ್ಮಿ ಇತ್ತು ಅಂತ ಹೇಳಲು ಶುರು ಮಾಡಿದ್ರು. ಆದರೆ ಈ ವಿಷಯದ ಬಗ್ಗೆ ಮುಂಚೆ ನಮಗೆ ಯಾರೂ ಹೇಳಲು ಬಂದೇ ಇಲ್ಲ ಅಂತ ಅಮೃತಾ ನಾಯ್ಡು ಹೇಳ್ಕೊಂಡಿದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾ, ಸಮನ್ವಿ ಹೋದ ಬಳಿಕ ನಾನು ಕೆಲವೊಂದು ವಿಚಾರಗಳನ್ನು ಗಮನಿಸಿದ್ದೇನೆ. ಸುಮ್ಮನೆ ನಡೆದುಕೊಂಡು ಹೋಗ್ತಿರುವವರು ಸಾಯ್ತಾರೆ, ಅಷ್ಟೇ ಅಲ್ಲದೆ ಏನೇನೋ ಆಗಿ ಸಾಯ್ತಿದ್ದಾರೆ. ನಾಳೆ ಬೆಳಗ್ಗೆ ನಾವು ಬದುಕಿ ಎಚ್ಚರ ಆದರೆ ಅದೇ ದೊಡ್ಡದು ಅಂತ ನಟಿ ಅಮೃತಾ ಅವರು ಹೇಳ್ಕೊಂಡಿದ್ದಾರೆ. ಹೌದು, ಮಗಳ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಿರೋರು ಈಗ ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋ ರೀತಿಯಲ್ಲಿ ನಿಜಕ್ಕೂ ಕೂಡ ಅಮೃತಾ ನಾಯ್ಡು ಅವರು ಹೇಳಿದ್ದಾರೆ ಅಂತ ಹೇಳಬಹುದು. ಯಾಕಂತಂದ್ರೆ ಮಗಳ ಜಾತಕವನ್ನ ಮೊದಲೇ ತೋರಿಸಿರ್ತಕ್ಕಂಥ ಅಮೃತಾ ನಾಯ್ಡು ಅವರಿಗೆ ಮಗಳು ಡಾಕ್ಟರ್ ಆಗ್ತಾಳೆ, ಕಲಾವಿದೆ ಆಗ್ತಾಳೆ ಅಂತೆಲ್ಲ ಹೇಳಿದ್ರು. ಆದರೆ ಮಗಳ ಆಯುಷು ಕಮ್ಮಿ ಇದೆ ಅಂತ ಎಲ್ಲಿಯೂ ಕೂಡ ಹೇಳ್ಕೊಂಡಿರ್ಲಿಲ್ವಂತೆ. ಹೀಗಾಗಿ ಅಮೃತಾ ನಾಯ್ಡು ಅವರಿಗೆ ಇದು ದೊಡ್ಡ ಆಘಾತ ಅಂತಲೇ ಹೇಳಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ಸಮನ್ವಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.